ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಸೇರಿ 17 ಜನ ಆರೋಪಿಗಳು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಈಗ ಎಲ್ಲರ ಚಿತ್ತ ಇರುವಂಥದ್ದು ಚಾರ್ಜ್ ಶೀಟ್ ಸಲ್ಲಿಕೆಯತ್ತ. ತನಿಖಾಧಿಕಾರಿಗಳು ಯಾವೆಲ್ಲ ಅಂಶಗಳನ್ನು ಇದರಲ್ಲಿ ಉಲ್ಲೇಖಿಸ್ತಾರೆ, ದರ್ಶನ್ ಪಾತ್ರ, ಪವಿತ್ರ ಗೌಡ ಪಾತ್ರ ಏನು ಎಲ್ಲದೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುತ್ತೆ. ಈ ಚಾರ್ಜ್ ಶೀಟ್ ಮೇಲೇನೆ ದರ್ಶನ್ ಅವರ ಬೇಲ್ ಭವಿಷ್ಯ ಕೂಡ ನಿಂತಿರುವಂಥದ್ದು. ಸಹಜವಾಗಿಯೇ ಈಗ ಎಲ್ಲರೂ ಕೂಡ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಅದರಲ್ಲಿ ಏನೇನು ಅಂಶಗಳಿರುತ್ತೆ ಅಂಥೇಳಿ ಕಾದು ನೋಡ್ತಾ ಇದ್ದಾರೆ. ಇನ್ನು ಪೊಲೀಸರು ಈ ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ನ ಬೆಳವಣಿಗೆಯ ಮೇಲೆ ಕಮಿಷನರ್ ಬಿ ದಯಾನಂದ್ ಕಣ್ಣಿಟ್ಟಿದ್ದು, ದರ್ಶನ್ ಕಸ್ಟಡಿಯಲ್ಲಿದ್ದಂತಹ ದಿನದಿಂದಲೂ ಪ್ರತಿನಿತ್ಯ ಕಮಿಷನರ್ ಪೊಲೀಸ್ ಠಾಣೆಗೆ ಬಂದು ವಿಸಿಟ್ ಮಾಡ್ತಿದ್ದಾರಂತೆ. ದರ್ಶನ್ ಕಸ್ಟಡಿಯಲ್ಲಿದ್ದ ಅಷ್ಟೂ ದಿನವೂ ಕೂಡ ತನಿಖೆಯ ಹಾದಿ ತಪ್ಪದಂತೆ ಕಮಿಷನರ್ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಹಾಗಾದರೆ ಚಾರ್ಜ್ ಶೀಟ್ ಮೇಲೆ ಯಾವ ರೀತಿ ಕಮಿಷನರ್ ನಿಗಾ ವಹಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರ ಸಿದ್ಧತೆಯಾಗಿದೆ. ಈ ಮಂತ್ನ ಎಂಡಿಗೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಚಾರ್ಜ್ ಶೀಟ್ ಬೆಳವಣಿಗೆಯ ಬಗ್ಗೆ ಕಮಿಷನರ್ ವಿಶೇಷ ಗಮನವನ್ನು ಹರಿಸಿರುವಂತಹದ್ದು. ಪ್ರತಿನಿತ್ಯವೂ ಕೂಡ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರಂತೆ ಕಮಿಷನರ್. ಇನ್ನು ಚಾರ್ಜ್ ಶೀಟ್ನ ತಯಾರಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪ್ರತಿಯೊಂದನ್ನು ಕೂಡ ಅವರು ಖುದ್ದು ಜವಾಬ್ದಾರಿಯನ್ನು ವಹಿಸಿಕೊಂಡು ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾದಂತಹ ವಿಚಾರ. ಜೊತೆಗೆ ಯಾವೆಲ್ಲ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ ಅದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಬೇಕಾಗುತ್ತೆ. ಅದರ ಮೇಲೂ ಕೂಡ ಗಮನವನ್ನು ಇಟ್ಟಿದ್ದಾರೆ. ತಯಾರಾಗಿರುವಂತಹ ಚಾರ್ಜ್ ಶೀಟ್ನಿಂದ ಕನ್ವಿಕ್ಷನ್ ಆಗಬಹುದಾ? ಪಶ್ಚಿಮ ವಿಭಾಗದ DCP, ವಿಜಯನಗರ ACP ಹಾಗೂ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಜೊತೆಗೆ ಆಯುಕ್ತರ ಮೀಟಿಂಗ್ ಕೂಡ ಆಗಿದೆ. ನೋಡಿ, ದೋಷಾರೋಪ ಪಟ್ಟಿಯಲ್ಲಿರುವಂತಹ ಲೂಪ್ ಹೋಲ್ಸ್ಗಳನ್ನು ಇಟ್ಟುಕೊಂಡು ಆರೋಪಿಗಳ ಪರ ವಕೀಲರು ಜಾಮೀನಿಗಾಗಿ ಅಪ್ಲೈಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿಯ ತಪ್ಪುಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಖುದ್ದು ಕಮಿಷನರೇ ತುಂಬ ಮುತುವರ್ಜಿಯನ್ನು ವಹಿಸಿ ಈ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಈ ತಿಂಗಳ ಕೊನೆಯಲ್ಲಿ ಬಹುತೇಕ ನ್ಯಾಯಾಲಯಕ್ಕೆ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗುತ್ತೆ. ಆ ದೋಷಾರೋಪ ಪಟ್ಟಿಯಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ, ದರ್ಶನ್ ಪಾತ್ರ ಏನಾಗಿರುತ್ತೆ, ಪವಿತ್ರ ಗೌಡ ಪಾತ್ರ ಏನಾಗಿರುತ್ತೆ, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಪಾತ್ರ ಏನಾಗಿರುತ್ತೆ, ಈ 17 ಜನ ಆರೋಪಿಗಳ ಪಾತ್ರಗಳ ಬಗ್ಗೆಯೂ ಕೂಡ ವಿವರಣೆ ಆಗಿರುತ್ತೆ. ಈ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರವೇ ಈ ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನು ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಈಗ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಯತ್ತ.